ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಚಂದ್ರರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನ 15ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನೀವು ನನ್ನ ಹೆಸರಿನಲ್ಲಿ ಏನೇನೆಲ್ಲ ಬೇಡಿಕೊಳ್ಳುವವರಾಗಿದ್ದೀರೋ ಬೇಡಿಕೊಳ್ಳುವಂತಹ ಕಾರ್ಯಗಳನ್ನ ತಂದೆಯು ನಿಮಗೆ ಏನ್ ಮಾಡುವವರಾಗಿದ್ದಾರೆ, ಒದಗಿಸಿ ಕೊಡುವವರಾಗಿದ್ದಾರೆ ಎಂದು ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಕರ್ತನ ನಾವು ಬೇಡಿಕೊಳ್ಳುವಂತಹ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವವನು, ನಮ್ಮ ಅಗತ್ಯಗಳನ್ನ ಪೂರೈಸುವವನು, ನಮ್ಮ ವಿಜ್ಞಾಪನೆಗಳನ್ನ ಕೇಳಿಸಿಕೊಂಡು ನಾವೇನೇನೆಲ್ಲ ಬೇಡಿಕೊಳ್ತಾ ಇದ್ದೇವೋ, ನಾವೇನೇನೆಲ್ಲ ಆತನಲ್ಲಿ ನೋಡಿ ಪ್ರಾರ್ಥಿಸ್ತಾ ಇದ್ದೇವೋ ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಒದಗಿಸಿ ಕೊಡುವವನಾಗಿದ್ದಾನೆ. ಅನ್ನಳು ಒಬ್ಬ ಮಗನನ್ನ ಕೇಳಿಕೊಂಡಳು, ಆಕೆಗೆ ದೇವರೇನ್ ಮಾಡುವವರಾಗಿದ್ದಾರೆ, ಸಮುವೇಲನನ್ನ ಅನುಗ್ರಹಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿ ಕೂಡ ನಾವು ಇವತ್ತೇನ್ ಮಾಡಬೇಕು, ದೇವರನ್ನು ನೋಡಿ ಬೇಡಿಕೊಳ್ಳಬೇಕು, ಕೇಳಿಕೊಳ್ಳಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ಈ ರೀತಿಯಾದ ಒಂದು ಕಾರ್ಯ ಅಗತ್ಯವಾಗಿದೆ, ಕರ್ತನೆ ನೀನ್ ನನಗೆ ಒದಗಿಸಿ ಕೊಡು. 5 ರೊಟ್ಟಿ 2 ಮೀನನ್ನ ದೇವರೇ ಆಶೀರ್ವಾದಿಸಿ 5,000 ಜನರಿಗೆ ಅಪ್ಪ ನೀನ್ ಹಂಚಿಸಿದ ಪ್ರಕಾರವೇ ನನ್ನ ಜೀವಿತದಲ್ಲಿಯೂ ಕೂಡ ನೀನು ಅದ್ಭುತ ಕಾರ್ಯಗಳನ್ನು ಮಾಡು. ನಾನು ನಿನ್ನಲ್ಲಿ ಬೇಡಿಕೊಳ್ಳುವವನಾಗಿದ್ದೇನೆ, ನಾನು ನಿನ್ನಲ್ಲಿ ಕೇಳಿಕೊಳ್ಳುವವನಾಗಿದ್ದೇನೆ. ಒಂದು ಉತ್ತಮವಾದ ಸ್ಥಾನಮಾನಗಳಲ್ಲಿ ನನ್ನನ್ನು ನಡೆಸು ಎಂದು ಹೇಳುವಾಗ ಕರ್ತನಾತ್ಮನು ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ದೇವರೇನ್ ಮಾಡುವವರಾಗಿದ್ದಾರೆ, ಒದಗಿಸಿಕೊಡುವವರಾಗಿದ್ದಾರೆ. ಯಾಕೆಂದ್ರೆ ನಾವು ಇವತ್ತು ನಂಬಿಕೆಯನ್ನು ಇಟ್ಟು ನಾವು ಇವತ್ತು ಯಾರಲ್ಲಿ ಕೇಳಿಕೊಳ್ತಾ ಇದ್ದೇವೆ, ಕರ್ತನಲ್ಲಿಯೇ ಕೇಳಿಕೊಳ್ತಾ ಇದ್ದೇವೆ, ಆತನಲ್ಲಿಯೇ ಬೇಡಿಕೊಳ್ತಾ ಇದ್ದೇವೆ. ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರು ನಾವು ಆತನಲ್ಲಿ ಹೊಂದಿಕೊಳ್ಳುವವರಾಗಿದ್ದೇವೆ. ಬೇಡಿಕೊಳ್ಳುವಂತಹ ನಮಗೆ ಆತನ ಏನ್ ಮಾಡುವವನಾಗಿದ್ದಾನೆ, ಬೇಡಿಕೊಳ್ಳುವಂತಹ ವಿಷಯಗಳನ್ನ ಒದಗಿಸಿ ಕೊಡುವವನಾಗಿದ್ದಾನೆ. ತನ್ನ ಚಿತ್ತದ ಪ್ರಕಾರ, ತನ್ನ ಆಲೋಚನೆಯ ಪ್ರಕಾರ ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಆತನ ಏನ್ ಮಾಡುವವನಾಗಿದ್ದಾನೆ, ಕೊಡುವವನಾಗಿದ್ದಾನೆ. ಆದುದರಿಂದ ಕರ್ತನ ಚಿತ್ತದ ಪ್ರಕಾರವೇ ನಾವು ಇವತ್ತೇನ್ ಮಾಡಬೇಕು, ಬೇಡಿಕೊಳ್ಳಬೇಕು. ಬೇಡಿಕೊಳ್ಳುವಂತಹ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಸರಿ, ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ ಬೇಡಿಕೊಳ್ಳುವಂತಹ ನಿನ್ನ ಜನರಿಗೆ ನೀನು ಒದಗಿಸಿಕೊಡು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.